ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಪರಿಶುದ್ಧ ಸನ್ನಿಧಿಯಲ್ಲಿ ಬೆಳಗಿನ ಜಾವದಲ್ಲಿ ಸೇರಿ ಬರೋದಕ್ಕೆ ಕರ್ತನು ಕೊಟ್ಟಂತಹ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ನಾವು ಬಹಳ ದಿವಸಗಳಿಂದ ಸುಸ್ಥವಾಗುವ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಕುಷ್ಠ ರೋಗಿಗಳ ಸುಸ್ಥತೆಯ ಒಂದು ದಾರಿಯನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬಳಿಗೆ ಬಂದಂತಹ ಕುಷ್ಠ ರೋಗಿಗಳನ್ನ ಕರ್ತನು ಗುಣಪಡಿಸಿದನೆಂದು ನಾವು ನೋಡ್ತೇವೆ. ಅವರನ್ನ ದೂರ ತಳ್ಳಲಿಲ್ಲ, ಅವರನ್ನ ಸಮಾಜದ ಹೊರಗಡೆ ಹೋಗಿ ಇಟ್ಲಿಲ್ಲ, ಅವರನ್ನ ಕೀಳಾಗಿ ನೋಡಲಿಲ್ಲ, ಅವರನ್ನ ಇವರು ಸ್ವಸ್ಥವಾಗಿ ಸಾಧ್ಯ ಇಲ್ಲ, ಇದು ಘೋರವಾದ ಪಿಡುಗು ಅನ್ನೋ ರೀತಿಯಲ್ಲಿ ಕರ್ತನ ನೋಡ್ಲಿಲ್ಲ. ಎಲ್ಲರನ್ನ ತನ್ನ ಬಳಿಗೆ ಕರೆದು ಅದನ್ನು ಸ್ವಸ್ಥ ಮಾಡಿದನೆಂದು ನಾವು ನೋಡ್ತೇವೆ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಕುಷ್ಠ ರೋಗಿಗಳು ಕೂಡ ಯಾವ ರೀತಿಯಲ್ಲಿ ನಾನು ಇಲ್ಲೇ ಕೂತ್ರೆ ಸ್ವಸ್ಥವಾಗ್ತೇನೆ, ದೇವರಿಗೆ ಬರಲಿ ಅಂತ ಅನ್ಕೊಂಡು ಕೂಡಲಿಲ್ಲ. ಕರ್ತನ ಬಳಿ ಸಮಾಜವನ್ನ ಮೀರಿ, ಜನರನ್ನ ಮೀರಿ, ಜನರ ಮಾತುಗಳನ್ನ ಮೀರಿ ಕರ್ತನ ಬಳಿಗೆ ಬಂದೆವೆಂದು ನೋಡ್ತೇವೆ. ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ರಕ್ಷಣೆಗೋಸ್ಕರ ಅನೇಕ ಅವಮಾನಗಳು, ನಿಂದೆಗಳು, ವಿರೋಧತೆಗಳು, ಅಡ್ಡಿಗಳು, ಆತಂಕಗಳು ಬಂದರೂ ಕೂಡ ಕರ್ತನ ಸನ್ನಿಧಿ ಅದನ್ನ ಮೀರಿ ನಾವು ಬಂದಿದ್ದೇವೆ. ಅದಕ್ಕೋಸ್ಕರವಾಗಿ ನಾವು ರಕ್ಷಣೆಯಲ್ಲಿದ್ದೇವೆ, ನಾವು ಸಮಾಧಾನದಲ್ಲಿದ್ದೇವೆ. ಅವರೆಲ್ಲರೂ ಕೂಡ ಸಮಾಧಾನವನ್ನು ಕೆಡಿಸಿಕೊಂಡು ಕೂತಿದ್ದಾರೆ. ಆದ್ರೆ ರಕ್ಷಣೆಯಲ್ಲಿರುವಂತ ನಮ್ಮ ಕರ್ತವ್ಯ ಆ ಸಮಾಧಾನದ ವಿಚಾರವನ್ನ ಅರ್ಥ ಮಾಡಿಕೊಳ್ಳದ ಅವರ ಹೃದಯಗಳು ದೇವರ ಕಡೆ ಈ ಕಡೆ ದಿವಸಗಳಲ್ಲಿ ತಿರುಗುವುದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತದನಂತರ ಕರ್ತನ ಸನ್ನಿಧಾನದಲ್ಲಿ ನಾವು ನೋಡುತ್ತೇವೆ, ಕುಷ್ಠ ರೋಗಿಗಳು ಯಾವ ಒಂದು ಕಾರ್ಯವನ್ನ ಮಾಡ್ತಾರೆ. ತಮಗೆ ಎಷ್ಟೋ ಕಷ್ಟಗಳು, ರೋಗಗಳು ಇದ್ದರೂ ಕೂಡ ತಮಗೆ ಸಿಕ್ಕಿದ ಒಳ್ಳೆಯ ವಿಚಾರವನ್ನ ಇನ್ನೊಬ್ಬರಿಗೆ ನಾವು ಹಂಚಬೇಕು. ಇನ್ನೊಬ್ಬರ ಒಳ್ಳೆಯದಾಗಿ, ಇನ್ನೊಬ್ಬರ ಕುಟುಂಬ ಕಟ್ಟಲ್ಪಡಲಿ, ನಮ್ಮ ದೇಶ ಆಶೀರ್ವದಿಸಲ್ಪಡಲಿ, ನಮ್ಮ ಪಟ್ಟಣ ಆಶೀರ್ವದಿಸಲ್ಪಡಲಿ ಎನ್ನುವ ಕಾರ್ಯವನ್ನ ಮಾಡಿದನ್ನು ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ತದನಂತರ ನಾವು ನೋಡುತ್ತೇವೆ ಆ ಒಂದು ಕುಷ್ಠರೋಗಿಗಳು ಏನ್ ಮಾಡ್ತಾ ಇದ್ದಾರೆ. ಆ ಕುಷ್ಠರೋಗಿಗಳ ಮಧ್ಯದಲ್ಲಿ ಮತ್ತು ಆ ಜನರ ಮಧ್ಯದಲ್ಲಿ ಯಾರಿದ್ದಾರೆ? ಅಪನಂಬಿಕಸ್ಥರಿದ್ದಾರೆ. ನಮ್ಮ ಅದ್ಭುತವನ್ನ ನಾವು ಪಡೆಯದ ಹಾಗೆ ಅಪನಂಬಿಕೆಯ ಮಾತುಗಳನ್ನ ಆಡುವವರಿದ್ದಾರೆ. ಆ ಅಪನಂಬಿಕೆಯ ಮಾತುಗಳನ್ನು ಇವತ್ತಿನ ದಿವಸ ಕೂಡ ಅನೇಕರ ಜೀವನದಲ್ಲಿ ಅದ್ಭುತಗಳು ಆಗದೆ ಅವರು ನಿಂತ ಜಾಗದಲ್ಲಿ ನಿಂತಿದ್ದಾರೆ. ಯಾಕೆಂದು ನೋಡುವಾಗ ಆ ಅಪನಂಬಿಕೆಯ ಮಾತುಗಳ ಹುಳ ಎಂಬುದು ಅವರ ಮನಸ್ಸಿನಲ್ಲಿ ಹೊತ್ತಿದೆ. ಅದಕ್ಕೋಸ್ಕರವಾಗಿ ಮುಂದೆ ಬರೋದಕ್ಕೆ ಆಗ್ತಾ ಇಲ್ಲ. ಅನೇಕ ಜನರಿಗೆ ದೆವ್ವ ಪೀಡನೆ ಇದ್ದರು, ಅನೇಕ ಬಾಧೆಗಳು ದೇಹದಲ್ಲಿ ಇದ್ದರು, ಅನೇಕ ಕಷ್ಟ ನಷ್ಟಗಳಿದ್ದರು, ಅದನ್ನ ಪರಿಹಾರ ಮಾಡೋದಕ್ಕೆ ಮುಂದೆ ಬರ್ತಿಲ್ಲ. ಯಾಕೆಂತಂದ್ರೆ ನಾನೇನಾದ್ರೂ ಮುಂದೆ ಬಂದ್ರೆ ಬಿಡುಗಡೆ ಆಗೋದು ಅವರಿಗೆ ದೊಡ್ಡ ಪ್ರಶ್ನೆ ಅಲ್ಲ. ನನ್ನ ವಿಚಾರವಾಗಿ ಎಲ್ಲ ತಿಳಿದು ಬರುತ್ತೆ, ನನ್ನ ವಿಚಾರ ಇವರಿಗೆ ಗೊತ್ತಾಗುತ್ತೆ. ನನ್ನ ವಿಚಾರ ಇವರಿಗೆ ತಿಳಿದು ಬಂದ ನಂತರ ನನ್ನ ಫ್ಯಾಮಿಲಿಯಲ್ಲಿ ಏನ್ ನಡೀತಿದೆ, ನನ್ನ ಕುಟುಂಬದಲ್ಲಿ, ನನ್ನ ವೈಯಕ್ತಿಕ ಜೀವನದಲ್ಲಿ ಏನ್ ನಡೀತಿದೆ ಇವರಿಗೆಲ್ಲ ಗೊತ್ತಾದ ನಂತರ ನನ್ನನ್ನು ಕೀಳಾಗಿ ನೋಡ್ತಾರೆ, ನನ್ನನ್ನು ವಾರೆಯಾಗಿ ನೋಡ್ತಾರೆ. ವಾರೆಯಾಗಿ 2 ದಿವಸ 3 ದಿವಸ ನೋಡೋದು ಮುಖ್ಯನ, ಜೀವನ ಪರ್ಯಂತ ಬಿಡುಗಡೆ ಆಗೋದು ಮುಖ್ಯನ? ಹಲ್ಲೆಲೂಯಾ. ಜೀವನ ಪರ್ಯಂತ ಬಿಡುಗಡೆ ಆಗೋದು ಮುಖ್ಯ. ಹಲ್ಲೆಲೂಯಾ. 2-3 ದಿವಸ ನೋಡ್ರಿ, ವಾರೆಯಾಗಿ ನೋಡುವುದಕ್ಕೆ ನಮ್ಮಲ್ಲಿ ಯಾವುದೇ ನೆಗೆಟಿವ್ ಇರಬೇಕು ಅಂತಿಲ್ಲ. ಅದಕ್ಕೆ ಮೊನ್ನೆ ದಿವಸ ಸುಮ್ಮನೆ ಚರ್ಚೆ ಮಾಡ್ತಾ ಇದ್ವಿ. ಈ ಮದುವೆ ಊಟ ಹೋಗ್ತೀವಲ್ಲ ನಾವು, ಮದುವೆ ಊಟಕ್ಕೆ ಹೋಗುವಾಗ ಅಲ್ಲೆಲ್ಲ ಐಟಮ್ಗಳು ಇರ್ತವೆ, ಅದು ಇರ್ತವೆ, ಇದು ಇರ್ತವೆ. ಆದ್ರೂ ಕೂಡ ನಾವು ಹೇಳೋಲ್ಲ, ಏನೇ ಆಗ್ಲಿ ಆ ಒಬ್ಬಟ್ಟು ಮಾತ್ರ ಅದು ಯಾವ್ದ್ರಲ್ಲಾದ್ರೂ ಮಾಡಿದ್ರೆ ಒಳ್ಳೇದಿತ್ತು ಅಂತೇಳಿ ಮೃಷ್ಟಾನ್ನ ಭೋಜನ ಅವರು ಜನಗಳಿಗೆ ಎಷ್ಟು ಸಂತೃಪ್ತಿ ಆಗೋದು ಕೊಟ್ಟರು ಕೂಡ ಅದೊಂದು ಐಟಮ್ ಇದ್ದಿದ್ರೆ ಚೆನ್ನಾಗಿತ್ತು. ಆದ್ರೆ ಮನುಷ್ಯನಿಗೆ ಸಂತೃಪ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲರದ್ದು ಅತೃಪ್ತಿ ಅನ್ನೋದು ನಮ್ಮ ಅಜ್ಜಿಯಿಂದನೇ ಸ್ಟಾರ್ಟ್ ಆಗುತ್ತೆ. ಆ ಎದೆನ್ ತೋಟದ ಒಳಗಡೆ ಎಲ್ಲಾ ಹಣ್ಣುಗಳಿದ್ರು, ಆ ತೋಟದ ಮಧ್ಯದಲ್ಲಿ ಒಳ್ಳೆದರ ಕೆಟ್ಟದರ ಹಣ್ಣನ್ನೇ ಹೋಗಿ ಮುಟ್ಟಬೇಕಿತ್ತ, ಒಳ್ಳೆದರ ಹಣ್ಣ ಕೆಟ್ಟದರ ಹಣ್ಣನ್ನೇ ತಿನ್ನಬೇಕಿತ್ತ. ಅದನ್ನು ತಿಂದ್ರೆ ತಾನೆಂದು ಸಾಯ್ತೀನಿ, ತಾನೆಂದು ಮಣ್ಣಾಗಿ ಹೋಗ್ತೀನಿ, ನಾಶವಾಗಿ ಹೋಗ್ತೀನಿ, ನನ್ನ ಗಂಡನ ನಾಶವಾಗ್ಲಿ ಅಂತ ಅನ್ಕೊಂಡು ಅವನ ಕೈಗೆ ಕೊಡ್ಬೇಕಿತ್ತ. ಸೊ ಮನುಷ್ಯನಿಗೆ ತೃಪ್ತಿ ಮಾಡಲು ಸಾಧ್ಯವಿಲ್ಲ. ಮನುಷ್ಯರನ್ನ ನೆನೆಸಿ ನಾವು ಬಿಡುಗಡೆಯನ್ನು ಕಂಡುಕೊಳ್ಳದೆ ನಾವು ಕೂತಿದ್ರೆ ನಾವು ಕೂತಲ್ಲೇ ಇರ್ತೇವೆ. ಆದರೆ ನಾವು ಮುಂದೆ ಬಂದು ಕರ್ತನ ಸನ್ನಿಧಾನದಲ್ಲಿ ನಾವು ಬಿಡುಗಡೆಯನ್ನು ಹೊಂದೋದಾದ್ರೆ ಕರ್ತನ ದೊಡ್ಡ ಬಿಡುಗಡೆಯನ್ನು ನಮಗೆ ದಯಪಾಲಿಸುತ್ತಾನೆ. ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ ನಿಮ್ಮ ಜೀವಿತದಲ್ಲಿ ಯಾವ ಯಾವ ತಡೆಗಳು ಬಿಡುಗಡೆಗೆ ಅಡ್ಡಿಯಾಗಿದೆ ನನಗೆ ಗೊತ್ತಿಲ್ಲ.
ಬಿಡುಗಡೆಗೆ ಅಡ್ಡಿಯಾಗಿರುವಂತಹ ತಡೆಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ಮೆಂಟಾಲಿಟಿಗಳು ನನಗೆ ಗೊತ್ತಿಲ್ಲ. ಆದ್ರೆ ಕರ್ತನಿಗೆ ಎಲ್ಲವೂ ತಿಳಿದಿದೆ. ಇವತ್ತಿನ ದಿವಸ ಕರ್ತನು ಕರೆ ಕೊಡ್ತಾ ಇದ್ದಾನೆ. ನೀನು ಯಾವುದೇ ತಡೆಗೊಳಪಟ್ಟ ಆಗಿದ್ರು ಕೂಡ ಆ ತಡೆಗಳನ್ನ ಮೀರಿ ಕರ್ತನ ಸನ್ನಿಧಿಗೆ ಬರುವುದಾದರೆ ಕರ್ತನು ನಿನ್ನನ್ನು ಬಿಡುಗಡೆ ಮಾಡಲು 100% ಶಕ್ತನಾಗಿದ್ದಾನೆ. ತದನಂತರ ನಾವು ನೋಡ್ತಾ ಇದ್ದೇವೆ, ಈಗ ಇದೊಂದು ಕೊನೆಯ ಭಾಗ, ಸಂದೇಶದ ಕೊನೆಯ ಭಾಗ. ಇದು ಔಟ್ ಆಫ್ ದ ಬಾಕ್ಸ್ ಅಂತ ಹೇಳ್ತಾರಲ್ಲ, ತಲೆಗೆ ಮೇಲೆ ಮೀರಿ ಹೋಗುವಂಥದ್ದು. ಈ ರೀತಿ ಜನ ಕೂಡ ನಮ್ಮ ಮಧ್ಯದಲ್ಲಿ ಇರ್ತಾರೆ. ಇವ್ರು ಹೇಗೆ ಅಂತಂದ್ರೆ, ಇವರಿಗೆ ಏನು ತಲೆ ಕೆಳಗಾಗಿ ಕಾಲ್ ಮೇಲೋದ್ರು ಕೂಡ ಇವರು ಏನಂತಂದ್ರೆ ಕ್ರಿಸ್ತನನ್ನ ನಂಬೋದಿಲ್ಲ, ದೇವರನ್ನ ನಂಬೋದಿಲ್ಲ, ಅದ್ಭುತಗಳನ್ನ ನಂಬೋದಿಲ್ಲ. ಏನ್ ಮಾಡಿದ್ರು ಕೂಡ ಇದಲ್ಲ ಅಂತ ಅನ್ಕೊಂಡು, ಕಣ್ಣಲ್ಲಿ ಕಂಡ್ರು ಕೂಡ ಇದಲ್ಲ ಅಂತ ಅನ್ಕೊಂಡು ಹೇಳುವ ರೀತಿಯ ವ್ಯಕ್ತಿಗಳು. ಇದು ಏನಂತಂದ್ರೆ ಅಲ್ಲಿ ಎಲಿಷನ ಕಾಲದಲ್ಲಿ ನಡೆದ ಕುಷ್ಠರೋಗಿಗಳ ಒಂದು ವಿಚಾರವನ್ನ, ಘಟನೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಘಟನೆ ಆಗೋದಕ್ಕಿಂತ ಮುಂಚೆ ಈ ಕುಷ್ಠರೋಗಿಗಳ ಮುಖಾಂತರವಾಗಿ ದೇಶಕ್ಕೆ ಒಂದು ಕಾರ್ಯ ಮಾಡೋದಕ್ಕೆ ಮುಂಚೆ ದೇವರು ಪ್ರವಾದಿಯಾದ ಎಲಿಷನ ಮುಖಾಂತರ ಒಂದು ಮ್ಯಾಟರ್ ಅನ್ನು ಮಾತಾಡಿರ್ತಾರೆ. ಘೋರವಾದ ಬರ ಇದೆ, 2 ದೇಶಗಳು ಒಂದು ಆಕ್ರಮಣ ಮಾಡಿದೆ. ಇಸ್ರೇಲ್ ಸಮಾರ್ಯ ದೇಶ ಸಂಪೂರ್ಣವಾಗಿ ಯಾವ ರೀತಿ ಆಗಿದೆ ಅಂತಂದ್ರೆ ಮನುಷ್ಯರನ್ನ ಕಿತ್ತು ತಿನ್ನುವಂತ ಪರಿಸ್ಥಿತಿ, ಬರಗಾಲ ಬಂದಿದೆ. ಆವಾಗ ಈ ರಾಜ ಏನ್ ಮಾಡ್ತಾ ಇದ್ದಾನೆ, ಇದು ದೇವರಿಂದಲೇ ಬಂದಿದ್ದು, ದೇವರಿಂದಲೇ ಆಗಿದ್ದು ಅಂತ ಅನ್ಕೊಂಡು ಎಲಿಷನ ಬಳಿ ಬರುವಾಗ ಏನಾದ್ರೂ ಪರಿಹಾರ ಆಗ್ಬೇಕು ಅಂತ ಅನ್ಕೊಂಡು ಬಂದಿದ್ರೆ ಪರವಾಗಿಲ್ಲ. ಯಾವ ರೀತಿ ಬರ್ತಾ ಇದ್ದಾನೆ, ದೇವರಿಂದ ಆಗಿರೋದು ದೇವರ ತೀರಿಸಲಿ ಅನ್ನೋ ರೀತಿಯಲ್ಲಿ ಆ ರೀತಿಯ ಮಾತುಗಳನ್ನಾಡು ಬರುವಾಗ ಎಲಿಷನು 2ನೇ ಅರಸುಗಳ ಪುಸ್ತಕ 7ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಲ್ಲಿ ನೋಡ್ತಾ ಇದ್ದೇವೆ. 2ನೇ ಅರಸುಗಳ ಪುಸ್ತಕ 7ನೇ ಅಧ್ಯಾಯ 1ನೇ ವಚನ ಈ ರೀತಿಯ ಒಂದು ಪರಿಹಾರವನ್ನ ಕರ್ತನು ಕೊಡ್ತಾರೆ. ಆಗ ಎಲಿಷನು ಅವನಿಗೆ, ಯೆಹೋವನ ವಾಕ್ಯವನ್ನು ಕೇಳು, ಆದರೂ ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆಗೋಧಿಯು 24 ಸೇರಿನಂತೆಯೂ ಮಾರಲ್ಪಡುವವು ಅನ್ನುತ್ತಾನೆ ಎಂದು ಹೇಳಿದನು. ಏನಂತಂದ್ರೆ, ಒಂದು ಕರ್ತನು ಪರಿಹಾರವನ್ನ ಘೋಷಿಸ್ತಾನೆ. ಹೇಗೆ, ಏನು, ಎತ್ತ, ಯಾರು ಲಾರಿಯಲ್ಲಿ ತಂದು ಗೋಧಿ ಹಾಕ್ತಾರೆ, ಜವೆ ಗೋಧಿ ಹಾಕ್ತಾರೆ, ಎಲ್ಲಿಂದ ಬರುತ್ತೆ ಅದು ಏನು ಹೇಳ್ತಾ ಇಲ್ಲ. ಟೋಟಲಿ ಏನಂತಂದ್ರೆ ಏನ್ ಹೇಳ್ತಾ ಇದ್ದಾರೆ, ನಾಳೆ ಎಷ್ಟೊತ್ತಿನ ಒಳಗಡೆ ಇಷ್ಟು ಹೊತ್ತಿಗೆ, ಅಂದ್ರೆ ಯಾವ ಹೊತ್ತಿಗೆ ಆ ಅಪನಂಬಿಕೆ ಅಥವಾ ದೇವರ ವಿರುದ್ಧವಾದ ಮಾತು ಬಂತೋ, ಬಾಯಲ್ಲಿ ಬಂತೋ, ಆ ಒಂದು ಕ್ಷಣದಲ್ಲೇ ಕರ್ತನು ಎಲಿಷನ ಮುಖಾಂತರವಾಗಿ ಮಾತಾಡಿದ ಈ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆಗೋಧಿ 24 ಸೇರಿನಂತೆಯೂ ಮಾರಲ್ಪಡುವವು ಅನ್ನುತ್ತಾನೆ ಎಂದು ಹೇಳಿದರು. ಜನರ ಕಷ್ಟಗಳನ್ನ, ಜನರ ವಿರೋಧಿಗಳಾದರೂ ಕೂಡ, ಜನರು ನನ್ನ ಮಾತನ್ನ ಕೇಳದೇ ಇದ್ರು ಕೂಡ, ನೋಡಿ ಅನೇಕ ಬಾರಿ ತಂದೆ ತಾಯಿಗಳು ಕೂಡ ಮಕ್ಕಳು ನಮ್ಮ ಮಾತನ್ನು ಕೇಳದೇ ಇದ್ರು ಕೂಡ, ಮಕ್ಕಳು ವಿರೋಧಿಸುತ್ತಿದ್ರು ಕೂಡ, ಅವಿಧೇಯರಾದ್ರೂ ಕೂಡ ತಂದೆ ತಾಯಿಯ ಹೃದಯದಲ್ಲಿ ಒಂದು ಪ್ರೀತಿಯನ್ನ ಕರ್ತನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಎಷ್ಟೇ ಇದಾದ್ರೂ ಕೂಡ ನನ್ನ ಮಗ ಅಲ್ವಾ ಅಂತ ಅನ್ಕೊಂಡು ಹೋಗ್ತೇನೆ. ನೋಡ್ರಿ, ಕೊಲೆ ಮಾಡಿ ಜೈಲಲ್ಲಿರುವಂತಹ ಮಗನಿಗೂ ಕೂಡ ಆ ಒಂದು ಊಟವನ್ನ ಅಥವಾ ಬುತ್ತಿಯನ್ನ ತಯಾರು ಮಾಡಿಕೊಂಡು ಹೋಗ್ತಾರೆ. ಯಾಕೆ ಹೇಳಿ, ಒಂದು ವೇಳೆ ಆ ಒಂದು ಕಠೋರವಾದ ಹೃದಯ ತಂದೆ ತಾಯಿಗಳಿಗೆ ಕೊಡ್ತಿದ್ರೆ ಇವತ್ತಿನ ದಿವಸ ಎಲ್ಲ ಮಕ್ಕಳು ಬೀದಿಯಲ್ಲಿ ಇರ್ತಾರೆ. ಕಾರಾಗೃಹದ ಮಕ್ಕಳೆಲ್ಲರೂ ಕೂಡ ಅನಾಥರಾಗ್ತಾ ಇದ್ರು. ಆದ್ರೆ ದೇವರು ತಂದೆ ತಾಯಿಗಳ ಹೃದಯದಲ್ಲಿ ಒಂದು ಅಗಾಧವಾದ ಪ್ರೀತಿಯನ್ನು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಮಕ್ಕಳು ಏನು ಮಾಡಲಿದ್ರು ಕೂಡ ಅವರ ತಪ್ಪುಗಳನ್ನ ಕ್ಷಮಿಸಿ ಅವರ ಬಳಿಗೆ ಹೋಗಿ ಅವರನ್ನ ಸಾಂತ್ವನ ಹೇಳಿ ಸಂತೈಸುವಂತ ಹೃದಯ ದೇವರು ತಂದೆ ತಾಯಿಗಳಿಗೆ ಕೊಟ್ಟಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಆದ್ರೆ ಅನೇಕ ಜನರಿದ್ದಾರೆ, ತಾಯಿಗೆ ದೇವರು ಅಂತ ಅನ್ಕೊಂಡು ಹೇಳೋರಿದ್ದಾರೆ, ತಂದೆಗೆ ದೇವರು ಅನ್ನೋದರಿದ್ದಾರೆ. ತಂದೆ ದೇವರು, ತಾಯಿ ದೇವರು ಆಗಿದ್ರೆ ಯಾವ ತಂದೆ ತಾಯಿಗಳು ಕೂಡ ದುಷ್ಕೃತ್ಯಗಳನ್ನ ಮಾಡ್ತಾ ಇರಲಿಲ್ಲ. ಈ ಒಂದು ಲೋಕದಲ್ಲಿ ಆ ಕಠೋರವಾದ ಕಾರ್ಯಗಳನ್ನ ಮಾಡ್ತಾ ಇರಲಿಲ್ಲ, ಭೇದ ಭಾವವನ್ನ ಮಾಡ್ತಾ ಇರಲಿಲ್ಲ, ಪಕ್ಷಪಾತವನ್ನ ಮಾಡ್ತಾ ಇರಲಿಲ್ಲ. ಆದ್ರೆ ತಂದೆ ತಾಯಿಗಳು ದೇವರಾಗುವುದಕ್ಕೆ ಎಂದೂ ಸಾಧ್ಯವಿಲ್ಲ. ದೇವರವರ ಹೃದಯದಲ್ಲಿ ಪ್ರೀತಿಯನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ನಾವು ಸ್ತೋತ್ರವನ್ನ ಸಲ್ಲಿಸಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನೋಡ್ರಿ, ಇಷ್ಟು ಎಲಿಷನ ಮುಖಾಂತರವಾಗಿ ಅನೇಕ ಕಾರ್ಯಗಳನ್ನ ಮಾಡುವ ವಿಚಾರ ಅಲ್ಲಿ ಸ್ವಲ್ಪ ಜನರಿಗೆ ಮಾತು ಗೊತ್ತಿದೆ, ಎಲ್ಲರಿಗೂ ಕೂಡ ಗೊತ್ತಿದೆ. ಆತರ ಪ್ರವಾದನೆ ನುಡಿದ್ರೆ ಅದು ಖಂಡಿತವಾಗಿ ನೆರವೇರುತ್ತೆ ಅನ್ನುವ ರೀತಿಯಲ್ಲಿ ಇದ್ದಂತ ದೇವರ ಮಾತನ್ನ ಧಿಕ್ಕರಿಸಿ ಒಬ್ಬ ಮಾತನಾಡ್ತಿದ್ದಾನೆ. ರಾಜನೇ ಮಾತಾಡಲಿಲ್ಲ, ಜನರು ಮಾತಾಡಲಿಲ್ಲ,
ಇವನಿಗೆ ಎಲ್ಲಿ ಹತ್ಕೊಂಡ್ಬಿಡ್ತಂದ ಗೊತ್ತಿಲ್ಲ. ಇದನ್ನು ಕೇಳಿ ಅರಸನ ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ, ಯೆಹೋವನ ಆಕಾಶದಲ್ಲಿ ದ್ವಾರಗಳನ್ನು ಮಾಡಿದರು, ಇದು ಸಂಭವಿಸಲಾರದು ಅನ್ನಲು. ಅವಾಗ ಎಲಿಷನೊಂದು ನ್ಯಾಯ ತೀರ್ಪನ್ನು ಹೇಳ್ತಾ ಇದ್ದಾನೆ. ಅದು ಸಂಭವಿಸಿದ್ದನ್ನು ನೀನು ಕಣ್ಣಾರೆ ಕಾಣುವಿ, ಆದರೆ ಅದನ್ನು ಅನುಭವಿಸೋದಿಲ್ಲ. ಹಲ್ಲೆಲೂಯಾ. ದೇವರ ಅದ್ಭುತ ಕಾರ್ಯಗಳ, ಪರಿಶುದ್ಧಾತ್ಮನು ಮಾಡುವಂತಹ ಅದ್ಭುತ ಕಾರ್ಯಗಳ ಬಗ್ಗೆ ಖಡಾಖಂಡಿತವಾಗಿ ಇದು ನಡೆಯೋದಿಲ್ಲ, ಇದು ಆಗೋದಿಲ್ಲ ಅನ್ನುವಂತ ಮಾತನಾಡುವಂತ ಜನರು ಆ ಕಾಲದಲ್ಲಿ ಮಾತ್ರವಲ್ಲ, ಈ ಕಾಲದಲ್ಲೂ ಇದ್ದಾರೆ. ಅವರಿಗೆ ದೇವರು ಏನನ್ನ ತೋರಿಸ್ಕೊಡ್ತಾರೆ? ಇವರಿಗೆ ಏನ್ ತೋರಿಸ್ಕೊಡ್ತಾರೆ? ನಿನ್ನ ಇರುವಂತ ಸ್ವಸ್ಥತೆಯನ್ನ ನೀನು ಹೊಂದಿಕೊಳ್ತೀಯ ಅಂತ ಕರ್ತನೆ ಹೇಳ್ತಾ ಇಲ್ಲ. ಈ ಕಾರ್ಯಗಳು ನಡೆಯುವುದನ್ನು ನೀನು ನೋಡ್ತೀಯ, ಆದ್ರೆ ನೀನು ಅನುಭವಿಸೋದಿಲ್ಲ ಅಂತ ಅನ್ಕೊಂಡು ಕರ್ತನೆ ಎಂತ ಒಂದು ನ್ಯಾಯ ತೀರ್ಪನ್ನು ಹೇಳ್ತಾರೆ. ಇವತ್ತಿನ ದಿವಸದಲ್ಲಿ ನಮ್ಮ ಸಭೆಯಲ್ಲಿ ಕೂಡ ಒಂದು ವೇಳೆ ಅಸಾಧ್ಯವಾದ ಕಾರ್ಯಗಳು ನಮ್ಮ ದೇಹದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ಆಗುತ್ತದೆ ಅನ್ನೋದನ್ನ ನಾವು ನಂಬುದನ್ನ ಬಿಟ್ಟು ಇದಾಗೋದಿಲ್ಲ ಅಂತ ಕುಳಿತುಕೊಂಡು ನಮ್ಮ ಒಂದು ದಾರಿಯನ್ನೇ ನಾವು ಆಲೋಚನೆ ಮಾಡಿ, ಅದರ ಅರ್ಥ ಏನಂತಂದ್ರೆ ಇದು ವ್ಯಕ್ತವಾದ ಕಾರ್ಯ, ಇದನ್ನ ನಿರೀಕ್ಷೆ ಮಾಡಿಕೊಂಡು ಕುಳಿತುಕೊಳ್ಳೋದು ವೇಸ್ಟ್. ಇದು ನಾವು ಬೇರೆ ಏನಾದ್ರೂ ಐಡಿಯಾ ಮಾಡಿದ್ರೆ ಒಳ್ಳೇದು ಅಂತ ಅನ್ಕೊಂಡು ಯಾರು ಹೇಳ್ತಾ ಇದಾರೆ? ಅಲ್ಲಿ ಆ ಕ್ಯಾಪ್ಟನ್ ಹೇಳ್ತಾ ಇದ್ದಾನೆ. ಆದ್ರೆ ಅಲ್ಲಿ ಆ ಕ್ಯಾಪ್ಟನ್ಗೆ ಏನಂತ ಅನ್ಕೊಂಡು ಉತ್ತರ ಬರ್ತಾ ಇದೆ, ನೀನು ಕಣ್ಣಾರೆ ಕಾಣ್ತೀಯ, ಬೇರೆಯವರಿಗೆಲ್ಲ ನಡೆಯೋದನ್ನ ಕಾಣ್ತೀಯ, ಬೇರೆಯವರೆಲ್ಲ ಜೀವಿತದಲ್ಲಿ ಸ್ವಸ್ಥತೆ ಆಗೋದನ್ನ ಕಾಣ್ತೀಯ, ಬೇರೆಯವರೆಲ್ಲರ ಜೀವಿತದಲ್ಲಿ ಬಿಡುಗಡೆ ಆಗೋದನ್ನ ಕಾಣ್ತೀಯ, ಬೇರೆಯವರೆಲ್ಲರ ಜೀವಿತದಲ್ಲಿ ಅನೇಕ ದೊಡ್ಡ ಕಾರ್ಯಗಳು ನಡೆಯೋದನ್ನ ಕಾಣ್ತೀಯ. ಆದ್ರೆ ನೀನು ಮಾತ್ರ ನಿನ್ನ ಬಾಯಿಯ ಮಾತಿನ ನಿಮಿತ್ತವಾಗಿ ನೀನು ನೆರವೇರೋದೇ ಇಲ್ಲ. ನೀನದನ್ನ ಅನುಭವ ಮಾಡೋದಕ್ಕೆ ಆಗೋದಿಲ್ಲ. ನೋಡ್ರಿ, ತಿಮೋಥೆಯನಿಗೆ ಪೌಲನು ಈ ರೀತಿಯಲ್ಲಿ ಹೇಳ್ತಾನೆ. 2ನೇ ತಿಮೋಥೆಯನ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿಯಲ್ಲಿ ಇದೆ. 2ನೇ ತಿಮೋಥೆಯನ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ, ನಾವು ಅಪನಂಬಿಕಸ್ಥರಾಗಿದ್ದರು, ಆತನು ಯಾರು? ಕ್ರಿಸ್ತರು ನಂಬಿಗಸ್ತನಾಗಿಯೇ ಇರುವನು, ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕರ್ತನ ಸ್ವಭಾವ ನಮಗೆ ಗೊತ್ತಿದೆಯೇ? ನಮ್ಮ ಕರ್ತನ ಸ್ವಭಾವ ನಮಗೆ, ಆತನ ದಯಾಪರ್ಣ, ಕರುಣಾನಿಧಿಯಾಗಿರುವ ಆತನು, ಪ್ರೀತಿ ಉಳ್ಳ, ಸಂತೈಸುವ ದೇವರು, ನಮ್ಮನ್ನ ಬಲಪಡಿಸುವ ದೇವರು, ನಮ್ಮನ್ನ ಮೇಲೆ ಕೆತ್ತಿ ನಡೆಸುವ ದೇವರು. ಇಂಥ ಒಂದು ಸ್ವಭಾವವನ್ನು ಹೊಂದಿದಂತ ಕರ್ತನು ನನ್ನ ಜನರೆಲ್ಲ ಈ ರೀತಿಯಲ್ಲಿ ಮಾಡೋದಿಲ್ಲ ಅಂತ ಅನ್ಕೊಂಡು ಆತನು ಯಾವುದೇ ಕಾರಣಕ್ಕೂ ಜನರ ವಿರುದ್ಧವಾಗಿ ವಿಲನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ನಮ್ಗನ್ಸ್ಬೋದು ಮೋಶೆಗೆ ಹೇಳಿದಾಗ ನಾನು ನಾಶ ಮಾಡ್ತೀನಿ ಕಂಪ್ಲೀಟ್ ಆಗಿ ಅಂತ. ದೇವರಲ್ಲಿ ಟೆಸ್ಟ್ ಇಟ್ಟಿದ್ರು ಮೋಶೆ ಏನಂತ ನೋಡಿ, ನನ್ನ ಮನೆಯಲ್ಲಿ ನಂಬಿಗಸ್ತನಾಗಿ, ನನ್ನ ಮನೆಯಲ್ಲಿ ಸಾತ್ವಿಕನಾಗಿರುವಂತ ಮೋಶೆ ಏನಂತಾನೆ. ಮೋಶೆ ಏನಂದ ಆ ಪರೀಕ್ಷೆಯಲ್ಲಿ ಅದನ್ನು 100% 10ಕ್ಕೆ 10 ಅದೇನಂತಾನೆ, ಇದಾಗಬಾರದು ಸ್ವಾಮಿ. ಐಗುಪ್ತ ದೇಶದ ಜನರು ಇಷ್ಟೆಲ್ಲ ನೀನು ಬಿಡುಗಡೆ ಮಾಡ್ಕೊಂಡು 10 ಬಾಧೆ ಇಟ್ಕೊಂಡು ಹೊರಗಡೆ ಬಂದೆ. ಈಗ ಈ ಜನರನ್ನ ನೀನು ಈ ಅರಣ್ಯದಲ್ಲಿ ಒಂದಾಕಿದ್ರೆ, ಸಾಯಿಸಿದ್ರೆ, ಇದೆಲ್ಲ ಏನಂತಾರೆ, ಅವರನ್ನ ಅಲ್ಲಿಂದ ತಂದು ಹೊರಗಡೆ ಸಾಯಿಸಿಬಿಟ್ಟ ಅಂತಾರೆ. ಅದಕ್ಕೋಸ್ಕರವಾಗಿ ನೀನು ಸಾಯಿಸಬಾರ್ದು, ನನ್ನ ಮನಸ್ಸನ್ನ ಬೇರೆ ಮಾಡಿಕೊಂಡ್ರೆ ಎಂದು ನಾನು ಅಂತೀವಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಮಾಡಬೇಕಾದ ಕೇಡನ್ನ ಮಾಡದೆ ಕರ್ತನು ಆಶೀರ್ವದಿಸಿದನು, ನಡೆಸಿದನೆಂದು ನಾವು ಹೇಳ್ತೇವೆ. ಹಲ್ಲೆಲೂಯಾ. ಆದ್ರೆ ಆ ವ್ಯಕ್ತಿಯ ವಿಚಾರದಲ್ಲಿ, ಆ ಕ್ಯಾಪ್ಟನ್ ವಿಚಾರದಲ್ಲಿ, ಆ ಜೀವಿತದಲ್ಲಿ ನಡೆಯಲಿಲ್ಲ. ಇನ್ನು ನೋಡೋಣ, ರೋಮಾಪುರ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನವನ್ನು ನೋಡುವಾಗ, ರೋಮಾಪುರ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನ, ಅವರಲ್ಲಿ ಕೆಲವರು ನಂಬದೆ ಹೋಗಿದ್ದರೇನು? ಇಸ್ರಾಯೇಲರ ಬಗ್ಗೆ ಈ ರೀತಿಯಲ್ಲಿ ಮಾತನಾಡಲ್ಪಟ್ಟಿದೆ. ಅವರಲ್ಲಿ ಕೆಲವರು ನಂಬದೆ ಹೋಗಿದ್ದರೇನು? ಅವರು ನಂಬದೆ ಹೋದದರಿಂದ ದೇವರು ವಚನಕ್ಕೆ ತಪ್ಪುವನಾದನೋ? ಎಂದಿಗೂ ಇಲ್ಲ. ಹಲ್ಲೆಲೂಯಾ. ಮನುಷ್ಯ ಬದಲಾವಣೆ ಆಗ್ತಾನೆ ಅಂತ ಅನ್ಕೊಂಡು ದೇವರು ಬದಲಾವಣೆ. ಮನುಷ್ಯ ಒಂದು ದಿವಸ ದೇವರಿಗೆ ಸ್ತೋತ್ರ ಹೇಳ್ತಾನೆ ಅಂತ ಅನ್ಕೊಂಡು ಅದನ್ನ ಖುಷಿಯಾಗಿ ನೋಡಿಕೊಂಡು ಒಂದ್ಸರಿ ಬೈದ ಅಂತ ಅನ್ಕೊಂಡು ಅವರನ್ನ ತನ್ನ ಕ್ಯಾರೆಕ್ಟರ್ನ ಅದನ್ನ ಬದಲಾವಣೆ ಮಾಡಿಕೊಳ್ಳುವಂತ, ಅದನ್ನು ಎಂದಿಗೂ ಕೂಡ ದಯಾಪರನಾದ ದೇವರಾಗಿ, ಪ್ರೀತಿಸುವ, ಕೃಪೆ ಉಳ್ಳ, ಕ್ಷಮಿಸುವ ದೇವರ ಆತನಾಗಿದ್ದಾನೆ. ಅದೇ ರೀತಿಯಲ್ಲಿ ನಾವು ಮುಂದೆ ನೋಡ್ತಾ ಇದ್ದೇವೆ. ಇದೊಂದು ಘಟನೆಯಲ್ಲಿ ಅರಣ್ಯಕಾಂಡ 11ನೇ ಅಧ್ಯಾಯ 21-23 ವಚನಗಳು ಈ ರೀತಿ ನಡೆದಿವೆ. ಈ ಮೋಶೆ ಮತ್ತು ದೇವರ ಕಾನ್ವರ್ಸೇಷನ್ ಇಷ್ಟೊಂದು ಸೀರಿಯಸ್ ಆಗಿ ನಡೆಯುವಾಗ ಮೋಶೆಗೆ ಈ ಧೈರ್ಯ ಎಲ್ಲಿ ಬಂತು ಹೋದ ನನಗೆ ಒಂದು ಸಾರಿ ನಡ್ಕೋತ ಆಗೋದುಂಟು. ಯಾಕೆಂದ್ರೆ ಅದಕ್ಕೆ ಮೋಶೆ, ನನ್ನ ಸಂಗಡ ಇರುವ ಜನರು 6 ಲಕ್ಷ ಜನ ಇದ್ದಾರೆ. ಅರಣ್ಯಕಾಂಡ 11ನೇ ಅಧ್ಯಾಯ 21ನೇ ವಚನ ಸಿಗ್ತಾರೆ.
ನನ್ನೊಟ್ಟಿಗೆ ಇದ್ದ ಜನರು ಯಾರಿದ್ದಾರೆ? 6 ಲಕ್ಷ ಜನ ಇದ್ದಾರೆ. 6 ಲಕ್ಷ ಜನ ಲೆಕ್ಕ ಹಾಕ್ಬೇಕಾ? ಮೋಶೆ ಲೆಕ್ಕ ಹಾಕಿ ಹೇಳ್ಬೇಕಾ? ದೇವರಿಗೆ ಲೆಕ್ಕಾಚಾರ ಗೊತ್ತಾ? ದೇವರಿಗೆ ಗೊತ್ತು. ಬಾಳಿ ನಾನೇ ಕರ್ಕೊಂಡು ಅಂದ್ರೆ ಮಧ್ಯದಲ್ಲಿ ಪ್ರಯಾಣದಲ್ಲಿ ಏನಾಗುತ್ತೆ ಗೊತ್ತಾ? ಎಲ್ಲ ಕಾರ್ಯಗಳು ನಡೆಯುವಾಗ ನನ್ನಿಂದ ಏನೋ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ಬಾರಿ ಹಾರೋಗುತ್ತೆ. ಈಗ ಏನ್ ಹೇಳ್ತಾ ಇದ್ದಾರೆ ಮೋಶೆ? ಒಂದು ಸಾರಿ ಈ ಜನರನ್ನ ಸಾಯಿಸಬಾರ್ದು, ಇದನ್ನ ಕಾಪಾಡ್ಬೇಕು ಅಂತ ಅನ್ಕೊಂಡು ಇವ್ರನ್ನ ಕನ್ನಡಿಸ್ಬೇಕು ಅಂತ ಅನ್ಕೊಂಡು ಹೇಳಿದ ಮೋಶೆ ಈಗ ಹೇಳ್ತಾ ಇದ್ದೇನೆ, ನನ್ನ ಜೊತೆ ಬರೋ ಜನರು ಎಷ್ಟಿದ್ದಾರೆ ಗೊತ್ತಾ? ದೇವರಿಗೆ ನಿನಗೆ ಗೊತ್ತಾ? ನಿನ್ಗೆ ಗೊತ್ತಾ? 6 ಲಕ್ಷ ಜನ ಇದೆ. 6 ಲಕ್ಷ ಜನರನ್ನ ನಡೆಸ್ಕೊಂಡು ಬಂದಿದ್ದೀನಿ. ಆದಾಗ್ಯೂ ನೀವು ಇವರು ಪೂರಾ 1 ತಿಂಗಳು ತಿನ್ನುವಷ್ಟು ಮಾಂಸವನ್ನು ಕೊಡುತ್ತೇನೆ ಎಂದು ಹೇಳಿದ. ಅಂದ್ರೆ ಮೋಶೆಗೆ ಸಿಟ್ಟು ಬಂತು, ಈ ನನ್ನ ಮಕ್ಕಳಿಗೆ ಅರಣ್ಯದಲ್ಲೂ ಕೂಡ ಮಾಂಸ ಬೇಕಾ? ಇವರಿಗೆ ಬರ್ತಾ ಇರೋದು ಚಪ್ಪಲಿ ಇಲ್ಲದೆ ಅವರು ನಡ್ಕೊಂಡು ಬರ್ತಾ ಇದ್ದಾರೆ, ಬಟ್ಟೆ ಒಂದೇ ಹಾಕೊಂಡು ಬರ್ತಾ ಇದ್ದಾರೆ, ಮಕ್ಕಳು ಮರಿಯಿಂದ ಅನ್ಕೊಂಡು ಹೊಚ್ಕೊಂಡು ಹೋಗ್ತಾರೆ. ಒಂದ್ಸರಿ ಕಾನಾನ್ ದೇಶಕ್ಕೆ ಹೋಗಿ, ಈಗ ಕೆಲಸ ಹೆಂಗೆ ಆಯ್ತು, ಟ್ರಾವೆಲಿಂಗ್ ಅಲ್ಲಿ ಹೋಗ್ತಾ ಇದ್ರೆ ನಾವು ಇಲ್ಲಿಂದ ಏನೋ ತಗೊಳ್ಳೋದ್ರೆ ಅಥವಾ ಮಧ್ಯದಲ್ಲಿ ಏನೋ ಆಸೆ ಆಯ್ತು. ಈ ಟ್ರಾವೆಲಿಂಗ್ ಮಧ್ಯದಲ್ಲಿ ಬೇಕಾ? ಅಲ್ಲಿ ಹೋದ್ಮೇಲೆ ಏನಾದ್ರು ಕೇಳಿದ್ರೆ ಒಳ್ಳೇದಿತ್ತು. ಈ ಮಧ್ಯದಲ್ಲಿ ಬೇಕಾ ಅನ್ನೋ ರೀತಿಯಲ್ಲಿ ಟ್ರಾವೆಲಿಂಗ್ ಮಾಡುವಂತ, ನಡೆಸುವಂತ ಅಥವಾ ಕರ್ಕೊಂಡು ಹೋಗೋರಿಗೆ ಅನ್ಸುತ್ತೆ. ಅದೇ ರೀತಿಯಲ್ಲಿ ಮೋಶೆಗೆ ಅನಿಸ್ತಾ ಇದೆ, ಒಂದು ಸಾರಿ ಮನೆಗೆ ಸೇರೋಣ, ಒಂದು ಸಾರಿ ವಾಗ್ದಾನ ದೇಶಕ್ಕೆ ಸೇರೋಣ, ಅಲ್ಲಿ ಮಾಂಸನೋ ಅದೋ ಇದೋ ಎಲ್ಲ ಮಣ್ಣು ಮಸಿನ ಏನಾದ್ರೂ ತಿನ್ರಪ್ಪ, ದೇವ್ರು ಕೊಡ್ತಾರೆ. ಆದ್ರೆ ಈ ಮಧ್ಯದಲ್ಲಿ ಈ ಒಂದು ಇದರಲ್ಲಿ ಕನ್ಸಲ್ಲಿ ಎದ್ಬಿಟ್ಟು ನನ್ ಮಾಂಸ ಬೇಕು ಅಂತ ಅನ್ಕೊಂಡು ಎದ್ದು ಕೂತಿದ್ದೀರಲ್ಲ, ನಿಮ್ಗೆ ಏನ್ ಮಾಡ್ಲಿ ಅಂತ ಕೊಡೋದಕ್ಕೆ ಯಾರಿಗ್ ಮನಸ್ಸಿಲ್ಲ? ಮೋಶೆಗೆ ಮನಸ್ಸಿಲ್ಲ. ಈ ನನ್ನ ಮಕ್ಳಿಗೆ ಬೇಕಾ ಅನ್ನೋ ರೀತಿಯಲ್ಲಿ. ಆದ್ರೆ ಅದನ್ನೇ ದೇವರೇ ಹೇಳಿ ಏನೋ ಮಾಂಸ ಕೊಡೋದಿಲ್ಲ, ಅವ್ರನ್ನ ಸುಮ್ಮನೆ ಕೇಳಂತ ಅನ್ಕೊಂಡು ಹೇಳ್ಸೋಣ ಅಂತ ಅನ್ನೋ ರೀತಿ ಹೇಳ್ತಾರ ಏನೋ ಅಂತ ನಮ್ಮ ಮೋಶೆ ಇರುವಾಗ ಮಾಂಸವನ್ನು ಕೊಡುತ್ತೇನೆ ಅಂತ ಹೇಳಿದ್ಯಲ್ಲ, ಅದೇನ್ ಕೊಡ್ತೀನಿ? ಅದನ್ನ ಎಲ್ಲಿಂದ ರೆಡಿ ಮಾಡ್ಕೊಡ? ಅವ್ರು ಈಗ ನೀನ್ ಅವ್ರಿಗೆ ಕಾಣೋದಿಲ್ಲ, ನಿನ್ ಮಾತು ಅವ್ರಿಗೆ ಕೇಳೋದಿಲ್ಲ, ನನ್ನ ಹತ್ರ ನೀನ್ ಮಾತಾಡ್ತಾ ಇದೀಯ, ಎಲ್ಲ ವ್ಯವಸ್ಥೆಯನ್ನು ನನ್ನ ಹತ್ರ ಮಾಡು ಅಂತ ಅನ್ಕೊಂಡು ಹೇಳ್ತಾ ಇದೀಯ. ಅವ್ರಿಗೆ ಏನು ಗೊತ್ತಿಲ್ಲ. ಆನಂತರ ಅವ್ರು ಬಂದು ನನ್ನ ಹತ್ರ ಹೇಳ್ತಾ ಇದಾರೆ, ಅವರು ನಿನ್ಗೂ ಡೈರೆಕ್ಟ್ ಆಗಿ ಮಾತಾಡ್ತಾ ಇಲ್ಲ, ನೀನು ಅವ್ರ ಜೊತೆ ಡೈರೆಕ್ಟ್ ಆಗಿ ಮಾತಾಡ್ತಾ ಇಲ್ಲ. ಮಾಂಸ ಅರೇಂಜ್ ಮಾಡೋದು ಅವ್ರಿಗೆ ಎಲ್ಲಿಂದ ಮಾಂಸ ಅರೇಂಜ್ ಮಾಡೋಣ? ಅವರಿಗೆ ಬೇಕಾದಷ್ಟು ಸಿಕ್ಕುವಂತೆ ನಾವು ಆಡು ಕುರಿಗಳನ್ನ ದನಗಳನ್ನು ಕೊಯ್ಯಬೇಕೆನ್ನುತ್ತೀಯೋ, ಇಲ್ಲವೇ ಸಮುದ್ರದಲ್ಲಿರುವ ಎಲ್ಲಾ ಮೀನುಗಳನ್ನು ಹಿಡ್ಕೊಳ್ಳಬೇಕು ಎಂದು ಹೇಳಲಾಗಿ ಇಷ್ಟೆಲ್ಲ ಒಂದು ಕಷ್ಟಗಳನ್ನ ಆಗುತ್ತಾ ಇದ್ದು 1,000 ಜನರನ್ನ ಇನ್ವೈಟ್ ಮಾಡಿ 500 ಜನರದ್ದು ಊಟ ಅರೇಂಜ್ ಮಾಡೋದು ಹೆಂಗಿರುತ್ತೆ? 1,000 ಜನರ ಮದುವೆಗೆ ಇನ್ವಿಟೇಷನ್ ಕೊಟ್ಟಿದ್ದೀವಿ, 500 ಜನ ಊಟ ಮಾಡಿದೀವಿ. ಊಟ ಸಾಲುತ್ತಾ ಅಂತ ಅನ್ಕೊಂಡು ಮೋಶೆ ಕೇಳ್ತಾ ಇದ್ದಾನೆ. ಆದ್ರೆ ಯೆಹೋವನ ಅವನಿಗೆ ಒಂದು ಮಾತನ್ನ ಹೇಳ್ತಾ ಇದ್ದಾನೆ, ಯೆಹೋವನ ಕೈ ಮೋಟುಗೈಯೋ, ನನ್ನ ಮಾತು ನೆರವೇರುತ್ತದೋ ಇಲ್ಲವೋ ಈಗ ನೀನು ನೋಡುವಿ. ಹಲ್ಲೆಲೂಯಾ. ಮೊದಲು ನಿನ್ನ ಹತ್ರ ನಾನು ಮಾತಾಡ್ತಿದ್ದೇನೆ ನೋಡು, ನಿನ್ನ ನನ್ನ ಪ್ರಶ್ನೆ ಕೇಳ್ತಾ ಇದೆಯಲ್ಲ, 6 ಲಕ್ಷ ಜನರನ್ನು ಮಾತಾಡ್ತಾ ಇದೆಯಲ್ಲ, ಈ ಮನುಷ್ಯ ಕುಲವನ್ನೇ ಉಂಟು ಮಾಡಿದ ನಾನು, ಮನುಷ್ಯ ಕುಲಕ್ಕೆ ಅನಾದಿ ಕಾಲದಿಂದ ಆದಿಯಿಂದ ಅಂತ್ಯದವರೆಗೆ ಎಲ್ಲವನ್ನ ಕೊಟ್ಟಿರುವ ನಾನು, ಅವರ ದೇಹದಲ್ಲಿ ಯಾವ ಕಾರ್ಯ ಯಾವಾಗ ಏನು ಮಾಡಬೇಕು ಅನ್ನೋದನ್ನ ನಿರ್ಮಾಣ ಮಾಡಿದಂತ ನಾನು, ಅದೇ ರೀತಿಯಲ್ಲಿ ಈ ಲೋಕದಲ್ಲಿ ಈ ಒಂದು ಆಮ್ಲಜನಕ ಸುತ್ತುವರಿದು ಉಸಿರಾಡುವಂತೆ ನಮಗೆ ನ್ಯಾಚುರಲ್ ಆಕ್ಸಿಜನ್ ಕೊಟ್ಟಂತ ನಾನು, ಇವತ್ತಿನ ದಿವಸ ನೀನು ನನ್ನ ಬಗ್ಗೆ ಹೇಳ್ತಾ ಇದ್ಯಾ 6 ಲಕ್ಷ ಜನರಿಗೆ ಯಾವ ರೀತಿಯಲ್ಲಿ ಮಾಂಸ ಕೊಡ್ತೀಯ, ನಿನ್ನ ಮಾತು ನೆರವೇರುತ್ತದೆ ಅಂತ ಅನ್ಕೊಂಡು ನನಗೆ ನೀನು ಪ್ರಶ್ನೆ ಕೇಳ್ತಿದೆಯಲ್ಲ ಮೋಶೆ, ನಾನು ನಿನಗೆ ಹೇಳ್ತಾ ಇದ್ದೇನೆ, ನನ್ನ ಕೈ ಮೋಟು ಕೈಯಲ್ಲ. ಹಲ್ಲೆಲೂಯಾ. ನಿನ್ನ ಜನರ ಮಧ್ಯದಲ್ಲಿರುವಂತ ರೋಗಿಗಳ ಕೈ ಕುಷ್ಠ ಆಗಿರಬಹುದು, ಆದ್ರೆ ನನ್ನ ಕೈ ಕುಷ್ಠವನ್ನ, ಕುಷ್ಠ ರೋಗವನ್ನ, ಅನೇಕ ಬಾರಣಂತಿಕ ರೋಗವನ್ನ ಗುಣಪಡಿಸುವಂತ ಕೈ ನನ್ನದು. ಅದಕ್ಕೋಸ್ಕರವಾಗಿ ನೋಡ್ರಿ, ರೋಗಿಗಳ ಮೇಲೆ ನೀವು ಕೈ ಇಡ್ರಿ, ಆ ರೋಗವು ಗುಣವಾಗ್ತದೆ ಎಂದು ಕರ್ತನೆ ಹೇಳ್ತಾನೆ. ಹಲ್ಲೆಲೂಯಾ. ತನ್ನ ಸೇವಕರಿಗೆ ಕೊಟ್ಟಂತ ಪ್ರಿವಿಲೇಜ್, ಆ ಅಧಿಕಾರ, ಅಥಾರಿಟಿ ಅದಾಗಿದೆ. ಮೊಟ್ಟಗಯ್ಯೋ, ನನ್ನ ಮಾತು ನೆರವೇರದೆಲ್ಲ ಅನ್ಕೊಂಡಿದೀಯ. ಕೆಲವರ ಜೀವಿತದಲ್ಲಿ ನೋಡ್ರಿ, ಕೆಲವರ ರೋಗವನ್ನ ಗುಣವಾಗೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ, ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ನಾವು ಪ್ರತಿದಿನ ಕೂಡ ಮೊರೆ ಇಡ್ತಾ ಇರ್ತೀವಿ. ಅವರ ವಿಚಾರಗಳು, ಆ ರೋಗವು ಇನ್ನೂ ಉಲ್ಬಣ ಆಗ್ತಾ ಇರುವಾಗ ಅದರ ವಿಚಾರವಾಗಿ ನಾವು ಕಣ್ಣೀರಿಡ್ತಾ ಇರ್ತೀವಿ. ಆದ್ರೆ ಆ ರೋಗ ಗುಣವಾಗೋದಕ್ಕೆ ಕೇಳೋದಿಲ್ಲ.
ಇದಕ್ಕೆ ಯಾರು ಕಾರಣ ಆಗಿರ್ಬೋದು? ಇದಕ್ಕೆ ಯಾರು ಕಾರಣ ಆಗಿರ್ಬೋದು? ಅವರೇ ಕಾರಣ ಆಗಿರ್ತಾರೆ. ಅವರೇ ಕಾರಣ ಆಗಿರ್ತಾರೆ. ರೋಗಕ್ಕೆ ಬೇಕಾದಂತಹ ಸಹಾಯಗಳು ಬರುವಾಗ, ರೋಗದ ಪೇಷಂಟ್ಗೆ ರೋಗದ ಆರೋಗ್ಯವನ್ನು ಗುಣಪಡಿಸುವುದಕ್ಕೆ ಸಹಾಯಗಳು ಬರುವಾಗ ಅದನ್ನ ಯಾವುದಕ್ಕೂ ತೆಗೆದು ಉಪಯೋಗಿಸೋದು, ಅದನ್ನ ಎಲ್ಲೋ ತಗೊಂಡು ಮಜಾ ಮಾಡೋದು, ಅಥವಾ ಯಾರೋ ಒಬ್ಬ ಅವನು ಏನ್ ಮಾಡ್ತಾನೆ ಹಣನ ಗೊತ್ತಿದ್ರು ಕೂಡ ಅವನ್ ಕೈ ಕೊಡೋದು, ಅವ್ರ ಕೈ ಕೊಡೋದು, ಈ ರೀತಿಯಲ್ಲಿ ಮಾಡಿದಾಗ ದೇವರ ಆಶೀರ್ವಾದ ಉಳ್ಳಂತ, ಯಾಕಂದ್ರೆ ನೋಡ್ರಿ, ನಮ್ಮ ಎಲ್ಲರ ಕೈಯಲ್ಲಿರುವಂತ ಆದಾಯ ಇದೆಯಲ್ಲ, ಅದು ಆಶೀರ್ವಾದ ಉಳ್ಳಂತ ಹಣ, ಬ್ಲೆಸ್ಸಿಂಗ್ ಇರುವಂತ ಹಣ. ಅದು ಒಂದು ಪಾತ್ರೆಯಲ್ಲಿ ಸುರಿದು ಹಾಕಿದ್ರೆ ತುಂಬಿ ಹೊರಸೂಸುವಂತ ಹಣ. ಇನ್ನೊಬ್ಬರ ಕೈಗೆ ಕೊಟ್ಟರೆ ಅವರ ಜೀವಿತವನ್ನೇ ಬದಲಾವಣೆ ಮಾಡುವಂತ ಆಶೀರ್ವಾದ, ಬ್ಲೆಸ್ಸಿಂಗ್ ಇರುವಂತ ಒಂದು ಆಶೀರ್ವಾದ. ಅದನ್ನ ನಾವು ಬಹಳ ಜೋಪಾನವಾಗಿ ಉಪಯೋಗಿಸ್ತೇವೆ. ಅದನ್ನ ತೆಗೆದುಕೊಂಡು ಹೋಗಿ ದೇವರಿಗೆ ವಿರುದ್ಧವಾದ ಕಾರ್ಯಗಳಿಗಾಗ್ಲಿ, ಜನರ ಯಾವುದೇ ಒಂದು ಸಮಸ್ಯೆ, ಇನ್ನೊಬ್ಬರಿಗೆ ಸಮಸ್ಯೆಯನ್ನು ಒಡ್ಡುವಂತ ಕಾರ್ಯಗಳಿಗಾಗ್ಲಿ ಹಾಕಿದ್ರೆ ಅದು ದೇವರ ವಿರುದ್ಧವಾದ ಕಾರ್ಯ ಆಗಿರುತ್ತೆ. ನಾವೇನ್ ಮಾಡ್ಬೇಕು? ಇನ್ನೊಬ್ಬರಿಗೆ ಬ್ಲೆಸ್ಸಿಂಗ್ ಆಗುವಂತ ಕಾರ್ಯಗಳನ್ನ ಮಾಡಿ. ಯಾಕಂದ್ರೆ ಅದಕ್ಕೆ ಬ್ಲೆಸ್ಸಿಂಗ್ ಮಾಡೋದಕ್ಕೆ ಮಾತ್ರ ಗೊತ್ತು, ಇದು ತುಂಬಿ ಹೊರಸೂಸೋದಕ್ಕೆ ಮಾತ್ರ ಗೊತ್ತು. ಅದು ಕೆಟ್ಟದು ಮಾಡೋದಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರವಾಗಿ ನೋಡ್ರಿ, ಇಲ್ಲಿ ನಾವು ಗಮನಿಸ್ತೇವೆ, ಕರ್ತನೆ ಹೇಳ್ತಾ ಇದ್ದಾನೆ, ನನ್ನ ಕೈ ಮುಟ್ಟಿದೆಯೋ ನನ್ನ ಮಾತು ನೆರವೇರೋದಿಲ್ಲ ಅಂತ ಅನ್ಕೊಂಡಿದ್ಯಾ? ಈ ಒಂದು ಸಭೆಯಲ್ಲಿ ಅಥವಾ ಎಲ್ಲಾ ಸಭೆಗಳಲ್ಲಿ ಇರುವಂತ ಜನರು ಅಸ್ವಸ್ಥರಾಗಿಯೇ ಇರ್ತಾರೆ ಅಂತ ಅನ್ಕೊಂಡಿದ್ದೀರೋ? ನೋ, ನೆವರ್. ಕರ್ತನ ಸನ್ನಿಧಾನದಲ್ಲಿ ನೋಡ್ರಿ, ಯೇಸುವಿನ 3.5 ವರ್ಷಗಳ ಸೇವೆಯಲ್ಲಿ ಯಾರು ಕೂಡ ಆತನ ಯಾವುದೇ ಕಾರಣಕ್ಕೂ ರೋಗ ಗುಣವಾಗಿಲ್ಲ ಅಂತ ಇಲ್ಲ, ಗುಣವಾಗಿಲ್ಲ ಅಂತ ಇಲ್ಲ. ದೇವರು ಗುಣಪಡಿಸುವ ಆತನಾಗಿದ್ದಾನೆ, ಸ್ವಸ್ಥಪಡಿಸುವ ಆತನಾಗಿದ್ದಾನೆ. ಜನರ ಸ್ವಭಾವ ಬದಲಾವಣೆ ಆಗದೆ ನಿಮಿತ್ತವಾಗಿ ಅವರ ರೋಗ ಇಟ್ಟುಕೊಂಡೇ ಸಾಯ್ತಾರೆ. ಒಂದು ವೇಳೆ ಒಬ್ಬ ವ್ಯಕ್ತಿ ಸ್ವಸ್ಥನಾಗಿ ದೇವರ ಸನ್ನಿಧಾನ ಗಟ್ಟಿಯಾಗಿ ನಿಲ್ಲುತ್ತಾನೆ ಅಂತಂದ್ರೆ, ಅಥವಾ ಇವನು ಹೇಗಿದ್ದಾನೋ ಹಾಗೆ ಇರ್ತಾನೆ ಅನ್ನೋದಂದ್ರೆ, ಕರ್ತನು ಖಂಡಿತವಾಗಿ ಸ್ವಸ್ಥ ಮಾಡ್ತಾನೆ. ಆದ್ರೆ ಇವನು ಬದಲಾವಣೆ ಅಂದ್ರೆ ಒಂದೇ ಸರಿ ತಲೆ ಕೆಳಗ ನಾನು ಕಾಲಲ್ಲಿ ನಡೆಯೋದಿಲ್ಲ, ನಾನು ಕೈಯಲ್ಲಿ ನಡೀತೀನಿ, ನನಗೆ ಸ್ವಸ್ಥ ಆಗಿದೆ ಅಂತ ಅನ್ಕೊಂಡ್ರೆ ಏನ್ ಮಾಡ್ತೀರ? ಈಗ ಒಬ್ಬ ಚರ್ಚಲ್ಲಿ ಬಂದ್ರು, ಪಾಸ್ಟರ್ ಪ್ರೇಯರ್ ಮಾಡೋದು ಬಂದ್ರೆ ಗುಣ ಆಯ್ತು. ಅವನ ಎದ್ದು ನಿಂತುಬಿಟ್ಟು ನಾನಿನ್ನು ಕಾಲಲ್ಲಿ ನಡೆಯೋದಿಲ್ಲ, ನಾನು ಕೈಯಲ್ಲೇ ನಡೀತೀನಿ ಅಂತ ಅನ್ಕೊಂಡು ಅಂದ್ರೆ ಇವನಿಗೆ ಏನ್ ಮಾಡ್ಬೇಕಿತ್ತು? ಇವನಿಗೆ ಗುಣ ಆಗ್ಬೇಕಿತ್ತು, ಇವನಿಗೆ ಏನ್ ಮಾಡ್ಬೇಕಿತ್ತು? ಈಗ ಹೌದಾ? ಸೊ ಅದಕ್ಕೋಸ್ಕರವಾಗಿ ಈ ಕೈಯಲ್ಲಿ ನಡೆಯೋರು ಕೆಲವು ಜನ ಇದ್ದಾರೆ. ಅದಕ್ಕೆ ಕಾಲನ್ನ ದೇವರು ಭೂಮಿಯಲ್ಲಿ ನಡೆಯೋದಕ್ಕೆ ಕೊಟ್ಟಿರೋದು, ಕೈಯನ್ನ ಕೆಲಸ ಮಾಡಗಳು ಕೊಟ್ಟಿದ್ದಾರೆ. ಯಾವ ಅಂಗಗಳು ಏನೇನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಇದು ಬಿಟ್ಟು ನಾನೇನು ವಿಚಿತ್ರವಾಗಿರ್ತೀನಿ ಅಂತ ಅನ್ಕೊಂಡು ನನಗೆ ಸ್ವಸ್ಥ ಇದು ನಡೀತು. ಒಬ್ಬರಿಗೆ ಅಸಾಧ್ಯವಾದ ಕಾರ್ಯವನ್ನು ಸ್ವಸ್ಥತೆ ಮಾಡಿ ಕಣ್ಣು ಬಂತು. ವ್ಯಕ್ತಿಗೆ ಕಣ್ಣಿಲ್ಲದೊಂದು ಕಣ್ಣು ಬಂತು. ದೇವ್ರಿಗೆ ಸ್ತೋತ್ರ. ದೇವರೇ, ಇಂಥ ಅದ್ಭುತವನ್ನ ನಾನು ಸತ್ಯವೇದದಲ್ಲಿ ಓದಿದ್ದೆ, ಕರ್ತನೆ ಕಣ್ಣು ಮುಂದೆನೆ ಕಣ್ಣು ಬರಂಗ್ ಮಾಡಿದ್ಯಲ್ಲ ಅಂತ ಅನ್ಕೊಂಡು ನಾವು ದೇವರಿಗೆ ಸ್ತೋತ್ರ ಹೇಳೋದು, ಆ ಸಾಕ್ಷಿನ ಅಲ್ಲಲ್ಲಿ ಹೇಳೋದಕ್ಕೆ. ಆದ್ರೆ ಆ ಮನುಷ್ಯ ಏನಾದಂತಂದ್ರೆ, ಲೋಕವನ್ನ ಜಗತ್ತನ್ನು ನೋಡಿದಂತ ವ್ಯಕ್ತಿ, ನಾವೇನ್ ಅನ್ಕೊಂಡ್ವಿ, ದೇವರು ಈ ಯಾರನ್ನೂ ವ್ಯಕ್ತಿಗಳನ್ನು ನೋಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಸತ್ಯವೇದವನ್ನು ನೋಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಹಾಡಿನ ಬುಕ್ ನೋಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಅದನ್ನ ಓದೋದಕ್ಕೂ ಅದನ್ನ ಆಸ್ವಾದಿಸೋದಕ್ಕೂ ಜನರ ಜೊತೆ ಮಾತನಾಡೋದಕ್ಕೂ ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗ್ಬೇಕು ಅಂತಂದ್ರೆ ಒಬ್ಬನ ಯಾರಾದ್ರೂ ಹಿಡ್ಕೊಂಡು ಹೋಗ್ಬೇಕಿತ್ತು. ಈಗ ಹಿಡ್ಕೊಂಡು ಹೋಗೋವನನ್ನ ನಾನೇ ಸ್ವಂತವಾಗಿ ಬಸ್ ಹತ್ತಿ ಹೋಗೋಂಗ್ ಮಾಡಿದ್ರಲ್ಲ ದೇವರೇ ಸ್ತೋತ್ರ ಅಂತ ಅನ್ಕೊಂಡು ಹೇಳೋ ವ್ಯಕ್ತಿ ಏನ್ ಮಾಡೋದು ಅಂತಂದ್ರೆ, ಯಾವ್ದೋ ಒಂದು ರೂಮ್ ತೋರ್ಸಕ್ಕೆ ನೀನು ಇಲ್ಲಿರಪ್ಪ ಅಂತ ಅನ್ಕೊಂಡು ಹೇಳಿದ್ರೆ ಆ ವಸ್ತುಗಳಲ್ಲಿ ಸೋಲಾರ್ ಇಲ್ಲ ಅಂತ ಅನ್ಕೊಂಡು ಹತ್ಕೊಂಡು ಈ ವ್ಯಕ್ತಿಗೆ ಸೋಲಾರ್ ಇದೆಯೋ ಇಲ್ಲೋ ಅನ್ನೋದು ಕಣ್ಣಿಲ್ಲದವ್ರಿಗೆ ಯಾರು ಹೇಳಿದರು? ಮನುಷ್ಯರು ಹೆಂಗಿರ್ತಾರೆ ಗೊತ್ತಾಯ್ತಾ? ಸೋಲಾರ್ ಇಲ್ಲ ಅಂತ ನೋಡಿ, ಬಿಸಿನೀರ್ ಇಲ್ಲ ಅಂತ ನೋಡಿ ಹತ್ಕೊಂಡು ಕೂತಂತೆ. ಈ ಹಳ್ಳಿಯಲ್ಲಿ ಚಳಿ ನೀರಲ್ಲಿ, ಆ ಚಳಿಯಲ್ಲಿ ತಣ್ಣೀರು ಸ್ನಾನ ಮಾಡ್ತಿರೋಂಥ ವ್ಯಕ್ತಿ ಒಬ್ಬನು ಕೂತಿದ್ರೆ ಇನ್ನೊಬ್ರು ಊಟ ತಂದು ಹಿಂಗ್ ಹೊಡೆದ್ರೆ ಊಟ ತಿಂತಿದ್ದಂತ ವ್ಯಕ್ತಿ ಈಗ ಹೋಗಿ ಸೋಲಾರ್ ಇಲ್ಲ, ಎಲ್ಲೋ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ನೋಡೋದಂತೆ. ನಂಗೂ ಕೂಡ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಬೇಕು ತಂದು ಮೈಯಲ್ಲಿರುವಂತ ಡ್ರೆಸ್ ಹಾಕಿ ಎಷ್ಟೋ ದಿನಗಳಾಗಿದ್ದಾವೆ.
ಸ್ನಾನ ಮಾಡಿ ಹಾಕೋದಕ್ಕೆ ಇನ್ನೊಂದು ಡ್ರೆಸ್ ಇಲ್ಲ, ಇಲ್ಲಿ ಊರಿಂದ ಹೋಗಿ ತಗೋಬಾರ್ದು ಅಂತ ವ್ಯಕ್ತಿ ಕಣ್ಣು ಓಪನ್ ಮಾಡಿದ ನಂತರ ಈ ರೀತಿಯಲ್ಲಿ ಕೇಳಿ. ಅದಕ್ಕೆ ನಿಮ್ಗೆ ಅರ್ಥ ಆಯ್ತಲ್ಲ, ಈ ಕೈಯಲ್ಲಿ ನಡೆಯೋರು ಅಂದ್ರೆ ಇವರೇನೆ. ಕೈಯಲ್ಲಿ ನಡೆಯೋರು ಇದಾರ ಅಂತ ನೋಡಿದಿಂದ ಆಗಿರ್ಬೋದು. ಕಣ್ಣು ಮುಂದೆ ನಮ್ಮ ಸಾಕ್ಷಿ ಕಣ್ಣು ಕಟ್ಟಿದ ರೀತಿಯಲ್ಲಿ ಆ ವ್ಯಕ್ತಿಯನ್ನು ನೋಡಿ ನಮಗೆ ದಿಗ್ಭ್ರಾಂತರಾಗುತ್ತೆ. ಇಂಥ ವ್ಯಕ್ತಿಯನ್ನು ಕೂಡ ನಾವು ಎಕ್ಸಿಬಿಷನ್ಗೆಲ್ಲ ಆ ಒಂದು ವಿಚಿತ್ರವಾದ ವಿಚಾರಗಳನ್ನ ನಾವು ನೋಡಕ್ ಹೋಗ್ತೀವಿ, ಅಥವಾ ಚರಿತ್ರೆಯಲ್ಲಿ ವಸ್ತುಗಳು ಕಳೆದೋಗಿರೋ ಎಲ್ಲ ನೋಡಕ್ ಹೋಗ್ತೀವಿ. ಈ ಎಕ್ಸಿಬಿಷನ್ ನಮ್ಮ ಮನೆಗೆ ಬಂದಂಗೆ ಆಯ್ತು ಒಂದೇ ಸರಿ. ಇಂಥ ವ್ಯಕ್ತಿಗಳನ್ನ ನೋಡುವಾಗ ನಮ್ಗೆ ಎಕ್ಸಿಬಿಷನ್ ನೋಡಿದಂಗೆ ಆಗುತ್ತೆ. ಯಾಕಂದ್ರೆ ಇವರು ಇಲ್ಲಿ ಇರಬಾರ್ದು, ಮಧ್ಯದಲ್ಲಿ ಇರಬಾರ್ದು. ಅವ್ರನ್ನ ಒಂದು ಗ್ಲಾಸ್ ಅಲ್ಲಿ ಹಾಕಿ ಒಳಗಡೆ ಇಟ್ಟರೆ ಇಲ್ಲಂದ್ರೆ ಆ ಜನರಿಗೆ ದಿಗ್ಭ್ರಾಂತಿ ಉಂಟಾಗುತ್ತೆ. ಅನೇಕ ಜನರು ಏನಂದ್ರೆ ಕೊಲಾಪ್ಸ್ ಆಗ್ಬಿಡ್ತಾರೆ ಇವ್ರ ಮಾತುಗಳನ್ನು ಕೇಳಿ. ಸೊ ಅದಕ್ಕೋಸ್ಕರವಾಗಿ ನಾವಿದನ್ನ ಬೇರೆ ನಾವು ಕಾಲಲ್ಲೇ ನಡೆದ್ರೆ ಒಳ್ಳೆಯದು, ಕೈಯಲ್ಲಿ ನಡೆಯೋ ಅವಶ್ಯಕತೆ ಇಲ್ಲ. ನಾವು ಸ್ವಸ್ಥತೆ ಆದ ನಂತರ ನಮ್ಮ ಕ್ಯಾರೆಕ್ಟರ್ ಅಲ್ಲಿ, ನಮ್ಮ ಸ್ವಭಾವದಲ್ಲಿ, ನಮ್ಮ ಮನಸ್ಸಿನ ಆಲೋಚನೆಯಲ್ಲಿ ಯಾವುದೇ ಬದಲಾವಣೆ ಆಗುತ್ತಿಲ್ಲ. ಹಲ್ಲೆಲೂಯಾ. ಸ್ವಸ್ಥತೆ ಆಯ್ತಲ್ಲ, ಆದ ನಂತರ ಒಂದನ್ನು ಮರಿಬಾರದು, ಇನ್ನೊಬ್ಬ ಅಸ್ವಸ್ಥನಾಗಿರೋದಾದ್ರೆ ಆತನಿಗೆ ಪ್ರಾರ್ಥನೆ ಮಾಡೋದಕ್ಕೆ ಮರಿಬಾರದು. ಹಲ್ಲೆಲೂಯಾ. ಆತನ ಹಾದು ಹೋಗುವಂತ, ಈಗ ನೋಡ್ರಿ ಆಂಟಿಗೆ ನೀವು ಅಡ್ಮಿಟ್ ಮೂಳೆ ಬಿದ್ದಿರೋದು ಏನಾದ್ರೂ ಹೇಳ್ರಿ, ಅವ್ರು ಚಿಂತಾಗ್ರಾಂತರಾಗ್ತಾರೆ. ಹೇಗಪ್ಪ ಅವ್ನು ಬಯಸ್ತಾ ಇದ್ದಾರೆ, ಹೇಗಪ್ಪ ಇಂಜೆಕ್ಷನ್ ತಿಂತಾ ಇದ್ದಾರೆ, ಹೇಗಪ್ಪ ಕ್ಯಾನಲ್ ಇದು ತಿಂತಾ ಇದ್ದಾರೆ, ಆಪರೇಷನ್ ಮಾಡಿ ಹೊರಗಡೆ ಬಂದಂತ ಟೈಮಲ್ಲಿ ಯಾವ ರೀತಿ ಫೀಲ್ ಮಾಡ್ತಾ ಇದ್ದಾರೆ, ಏನ್ ನೋವಿದೆ ಹೊರಗಡೆ. ಇದು ನಮಗೆ ಅನ್ಸುತ್ತಾ? ನಮ್ಗೇನು ಗೊತ್ತಾ, ಒಂದ್ಸರಿ ಗುಣ ಆದ್ಮೇಲೆ ನಾವು ಗುಣ ಇಲ್ದೇ ಇರೋ, ನಮ್ಮ ಮುಂದೆ ಗುಣ ಇಲ್ದಿರೋದ್ರ ಬಗ್ಗೆ ನಮ್ಗೆ ಕನಿಕರ ಇಲ್ಲ, ಕರುಣೆ ಇಲ್ಲ. ನಾವು ಬಹಳ ಈಸಿಯಾಗಿ ನಡೀತೀವಿ. ನಾವು ಹಾದು ಹೋಗುವಂತ ದಾರಿ, ಇನ್ನೊಬ್ಬ ಹಾದು ಹೋಗುವಂತ ದಾರಿಯನ್ನು ನೋಡಿದಾಗ ನಮ್ಗೆ ಕಷ್ಟ ಅನ್ಸುತ್ತೋ, ಅವನು ಹೆಂಗೆ ಕಷ್ಟಪಡ್ತಿದ್ದಾನೆ ಅನ್ನೋದನ್ನ ಅನ್ಸುತ್ತೋ, ಅವರ ಹೃದಯದಲ್ಲಿ ದೇವರ ಆತ್ಮನಿದ್ದಾನೆ. ಹಲ್ಲೆಲೂಯಾ. ಅವರ ಹೃದಯದಲ್ಲಿ ದೇವರ ಆತ್ಮನಿದ್ದಾನೆ. ಕ್ರಿಸ್ತನ ಇದಕ್ಕೋಸ್ಕರವೇ ನಮ್ಮನ್ನ ಕರೆದಿರುವುದು. ಹಲ್ಲೆಲೂಯಾ. ಇನ್ನೊಬ್ಬರ ಬಗ್ಗೆ ಕರುಣೆ ಕನಕರ ಉಳ್ಳವರಾಗಿ ಮೊಣಕಾಲೂರಿ ಮೊರೆ ಇಡುವುದಕ್ಕೂ, ಕರ್ತನೇ ಇಳಿದು ಬಾ, ಬಿಡುಗಡೆ ಕೊಡು ಎಂದು ಕೇಳುವುದಕ್ಕೆ ಕರ್ತನು ನಮ್ಮನ್ನ ಕರೆದಿದ್ದಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನೋಡ್ರಿ, ಇಷ್ಟೊಂದು ಜನ ಸಭೆಯಲ್ಲಿ 300, 400, 500 ಜನ ಇದಾರಲ್ಲ, ಮಾರ್ನಿಂಗ್ ಪ್ರೇಯರ್ ಎಷ್ಟು ಜನ ಬರ್ತಾರೆ? ಇಲ್ಲಿ ಲೋಕಲೈಟ್ಸ್ ಅಪ್ರಾಕ್ಸಿಮೇಟ್ ಆಗಿ 100 ರಿಂದ 150 ಜನ ಇದ್ದಾರೆ. ಇಲ್ಲಿ ಸುತ್ತಲ 10 ಕಿಲೋಮೀಟರ್ ಒಳಗಡೆ, 10 ಕಿಲೋಮೀಟರ್ ಇಂದ ಬರೋರು ಇದ್ದಾರೆ ಹೊರಗಡೆ. ಆ 10 ಕಿಲೋಮೀಟರ್ ಒಳಗಡೆ ಇರುವಂತ ವ್ಯಕ್ತಿಗಳಿಗೆ ನಾನು ಮಾರ್ನಿಂಗ್ ಪ್ರೇಯರ್ಗೆ ಬರಬೇಕು, ಬಂದ ನಂತರ ವಾಕ್ಯವನ್ನ ಕೇಳಬೇಕು ಮತ್ತು ಇತರರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅನ್ನೋ ಆದ್ರೆ ಏನ್ ಗೊತ್ತಾ, ದೇವರಿಗೋಸ್ಕರ ಏನೋ ಮಾಡಬೇಕು. ಇದನ್ನೆಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ, ಇದನ್ನೆಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ. ಆದರೆ ದೇವರೇನು ಬಯಸ್ತಾ ಇದ್ದಾನೆ ಗೊತ್ತಾ? ಈ ಕಡೆ ಕಾಲದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಕನಿಕರ ಪಟ್ಟು ಮೊರೆ ಇಡುವಂತ ಜನರನ್ನ ಕರ್ತನ ಹುಡುಕುತ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ನಾವು ಕೊನೆಗೆ ಹೋಗ್ತಾ ಇದ್ದೇವೆ. ಇವತ್ತಿನ ಸಂದೇಶವನ್ನು 4-5 ದಿವಸಗಳ ಸಂದೇಶವನ್ನ ಸ್ವಸ್ಥತೆಯ ಆ ಒಂದು ವಾಕ್ಯಗಳನ್ನು ಮುಗಿಸ್ತಾ ಇದ್ದೇವೆ. ಕೊನೆಗೆ ನಾನು ಹೇಳ್ತಿರುವುದು, ಕುಷ್ಠರೋಗಿಗಳ ಕೇಳಿದ್ರಿ, ಆ ರಾಜನ ಬಗ್ಗೆಯೂ ಕೂಡ ಕೇಳಿದ್ವಿ. ಆ ರಾಜನಾದ್ರೂ ಒಂದು ಮಾತಾಡಿ ಸುಮ್ಮನಾಗ್ಬಿಟ್ಟ. ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಇವನು ಮಾತನಾಡಿದ ಮಾತಿದೆಯಲ್ಲ, ಇವನ ಮೇಲೆ ನ್ಯಾಯ ತೀರ್ಪು ತಂತು. ಏನಾಯ್ತು? 1ನೇ ಅರಸುಗಳ ಪುಸ್ತಕ 7ನೇ ಅಧ್ಯಾಯ 17ನೇ ವಚನದಲ್ಲಿ, 1ನೇ ಅರಸುಗಳ ಪುಸ್ತಕ 7ನೇ ಅಧ್ಯಾಯ 17ನೇ ವಚನದಲ್ಲಿ, ಅರಸನು ತನ್ನ ಹಸ್ತಕನಾದ ಸರದಾರನನ್ನು ಊರು ಬಾಗಿಲು ಕಾಯುವುದಕ್ಕೆ ಕಳುಹಿಸಿದ್ದಲ್ಲಿ ಅವನು ಜನರಿಂದ ತುಳಿಯಲ್ಪಟ್ಟು ಸತ್ತನು. ಹೀಗೆ ದೇವರ ಮನುಷ್ಯನು ಅರಸನ ಜೊತೆಯಲ್ಲಿ ತನ್ನ ಬಳಿಗೆ ಬಂದಿದ್ದ ಆ ಸರದಾರನಿಗೆ ಹೇಳಿದ ಮಾತು ಈ ನೆರವೇರುವಿಕೆ ನಮ್ಮ ಜೀವಿತದಲ್ಲಿ ಆಗ. ಈ ವಾಕ್ಯ ನೆರವೇರ್ತಲ್ಲ, ಅದು ನಮ್ಮ ಜೀವಿತದಲ್ಲಿ ಆಗಬಾರ್ದು. ನಾವು ಕುಷ್ಠರೋಗಿಗಳ ರೀತಿಯಲ್ಲಿ ನಾವು ಸ್ವಸ್ಥತೆಯನ್ನು ಹುಡುಕುವವರಾಗಿರ್ಬೇಕು. ಏನ್ ಮಾಡೋಣ? ಈಗ ನೋಡಿ, ಒಬ್ಬರಿಗೆ ಆಶೀರ್ವಾದ ಆಗುತ್ತೆ ಅಂತ ಅಂದಾಗ ನನ್ಗೊಂದು ಆಲೋಚನೆ ಐತೆ. ಏನಂತಂದ್ರೆ, ನಮ್ಮ ಕ್ಲಾಸಲ್ಲಿ ತುಂಬಾ ಜನ ಚೆನ್ನಾಗಿ ಓದೋರು. ಈ ಏನ್ ಗೊತ್ತಾ, ನಾನ್ ಫ್ರೆಂಡ್ಸ್ಗಳ ಜೊತೆ ನಾನು ಕೂತಾ ಇದ್ದಿಲ್ಲ. ಫ್ರೆಂಡ್ಸ್ಗಳ ಜೊತೆ ಯಾವಾಗ ಮಾತಾಡ್ತಿದ್ದೆ ಗೊತ್ತಾ? ಇಂಟರ್ವಲ್ಸ್ ಮಾತಾಡ್ತಿದ್ದೆ. ಯಾಕಂದ್ರೆ ಅದು ಅಷ್ಟಕ್ಕೆ ಯೋಗ್ಯತೆ ಇರೋಂಥದ್ದು. ಮಧ್ಯಾಹ್ನದ ಒಂದು ಟೈಮಲ್ಲಿ ಮಾತಾಡ್ತಾ ಇದ್ದೆ, ಅಷ್ಟಕ್ಕೆ ಯೋಗ್ಯತೆ ಇರೋಂಥದ್ದು. ಸಂಜೆ ಟೈಮಲ್ಲಿ ಮಾತಾಡ್ತಾ ಇದ್ದೆ, ಅಷ್ಟಕ್ಕೆ ಯೋಗ್ಯತೆ ಇರೋದು. ಯಾಕಂದ್ರೆ ಅವ್ರು ಯಾವ್ದು ಕೂಡ ಎಜುಕೇಶನ್ ಬಗ್ಗೆ ಮಾತಾಡೋದಿಲ್ಲ, ಅವ್ರ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಿಲ್ಲ. ಅವ್ರು ಏನ್ ಮಾತಾಡ್ತಾರೆ? ಈ ಲೋಕದ ವಿಚಾರವಾಗಿ ವ್ಯರ್ಥವಾದ ವಿಚಾರಗಳನ್ನ ಮಾತಾಡ್ತಾರೆ. ಅದೇ ಕ್ಲಾಸ್ ಅಲ್ಲಿ ಕೂರುವಾಗ ಮೊದಲಿಂದನೂ ನನಗೊಂದು ಆಸೆ ಏನಾಯ್ತು ಅಂತಂದ್ರೆ, ಯಾರು ಓದ್ತಾರಲ್ಲ
ಯಾರು ಚೆನ್ನಾಗಿ ಮ್ಯಾಥ್ಸ್ ಮಾಡ್ತಾರಲ್ಲ, ಯಾರು ಚೆನ್ನಾಗಿ ಬರೀತಾರಲ್ಲ, ಯಾರು ಚೆನ್ನಾಗಿ ಮಾರ್ಕ್ಸ್ ತೆಗಿತಾರಲ್ಲ, ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ಳೋದು. ನೋಡ್ರಿ, ನಮ್ಗೆ ಕ್ಷಮತೆ ಇಲ್ಲದಿದ್ರು ಪರವಾಗಿಲ್ಲ, ಬಿಸಿ ಮುಖ ಕೂತಿದಾಗ ಆ ಬಿಸಿ ನಮ್ಗೆ ಹೊಡೆಯುತ್ತೆ, ನಾವು ಕೂಡ ಬಿಸಿ ಆಗ್ತೀವಿ. ಒಬ್ಬ ಆಶೀರ್ವಾದ ಆದ, ಒಬ್ಬರಿಗೆ ಅದ್ಭುತ ಆಯ್ತು, ಒಬ್ಬರಿಗೆ ಬಿಡುಗಡೆ ಆಯ್ತು ಅಂತ ಅಂದಾಗ ಅವರ ಬಳಿಗೆ ಹೋಗಿ ಕೇಳ್ರಿ, ನಿಮ್ಗೆ ಹೆಂಗ್ ಆಶೀರ್ವಾದ ಆಯ್ತು, ನಿಮ್ಗೆ ಹೆಂಗ್ ಬಿಡುಗಡೆ ಆಯ್ತು? ಸಾಕ್ಷಿನ ಕೇಳ್ತೀವಲ್ಲ, ಅವರಿಗೆ ಆ ಒಂದು ಸಾಕ್ಷಿ ಹೇಳ್ತಾ ಇರ್ತಾರಲ್ಲ, ಅವ್ರು ಹಿಂಗೆ ಮಾಡಿದ್ವಿ, ಹಿಂಗ್ ಮಾಡಿದ್ವಿ ಅಂತ ಅನ್ಕೊಂಡು, ಹಾಗಾದ್ರೆ ನಾನು ಹಿಂಗ್ ಮಾಡಿ. ಯಾಕಂದ್ರೆ ನನ್ನ ಒಂದು ಮೆಂಟಾಲಿಟಿ ಆದರಿತ್ತು, ನಾನು 3 ಗಂಟೆಗೆ ಹೇಳುವಂತ ವ್ಯಕ್ತಿ 80% ತೆಗೆದಿದ್ದಾನೆ, ನಾನು ಓದ್ತೀನೋ ಬಿಡ್ತೀನೋ 3 ಗಂಟೆಗೆ ನಾನು ಹೇಳ್ತೀನಿ. ಅದೇ ರೀತಿಯಲ್ಲಿ ಮನಸ್ಸಿನಲ್ಲಿ ಆ ರೀತಿಯಲ್ಲಿ ಬೆಳೆಯುವಂತ ಒಂದು ಆಸೆ ನಮಗಿರಬೇಕು. ನಾನು ನಿಂತಲ್ಲೇ ಏನಿರ್ತೀನಿ, ಇಲ್ಲೇ ಬೀಳಲಿ ಅನ್ನ ಅಂತ ಅನ್ಕೊಂಡು ಹೇಳಿದ್ರೆ ಆಗಲ್ಲ. ನೀನು ಹೋಟೆಲ್ ಒಳಗಡೆ ಹೋಗ್ಬೇಕು, ಆರ್ಡರ್ ಕೊಡಬೇಕು, ಅಲ್ಲಿ ಕೂತ್ಕೋಬೇಕು, ಎಲೆ ಆರ್ಡರ್ ಬಡಿಸ್ಬೇಕು, ಆದ ನಂತರ ಊಟ ಸಿಗುತ್ತೆ. ಇಲ್ಲ, ನಾನು ಅಲ್ಲಿ ಬರೋದಿಲ್ಲ, ಓನರ್ ಬಂದು ನನಗೆ ರೋಡಲ್ಲೇ ಊಟ ಹಾಕಬೇಕು ಅಂತಂದ್ರೆ ಸಾಧ್ಯನಾ? ಸಾಧ್ಯನಾ? ಅದನ್ನು ಟೆಸ್ಟ್ ಮಾಡಿ. ಹೋಟೆಲ್ ಮುಂದೆ ಹೋಗಿ, ಏಯ್ ಬಾರ ಇಲ್ಲಿ, ಇಲ್ಲೇ ಊಟ ಮಾಡ್ತೀನಿ ನಾನು ರೋಡ್ ಮಧ್ಯದಲ್ಲಿ, ಇಲ್ಲೇ ಟೇಬಲ್ ಹಾಕಬೇಕು, ನನಗೆ ಊಟ ಕೊಡು ಅಂತ ಅನ್ಕೊಂಡು ಹೇಳೋದಕ್ಕೆ ಸಾಧ್ಯನಾ? ಊಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ಹೇಗೆ ಆಶೀರ್ವಾದವನ್ನು ಹೊಂದಿದ್ದಾರೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ, ಅದರ ಸೀಕ್ರೆಟ್ ಅನ್ನ ಹಂಚಿಕೊಳ್ಳೋಣ. ಇಲ್ಲಂತಂದ್ರೆ ಯಾರ ಹತ್ರ ನಿಮಗೆ ಕೇಳೋದಕ್ಕೆ ಇಷ್ಟ ಇಲ್ವಾ? ಸತ್ಯವೇದಲ್ಲಿ ಆಶೀರ್ವಾದ ಹೊಂದಿದವರು ಇದ್ದಾರಲ್ಲ, ಅವರ ಬಗ್ಗೆ ಹೋದ್ರಿ ಹೇಗೆ ಅವರ ಆಶೀರ್ವಾದ ಹೊಂದಿದ್ರು, ಆ ಆಶೀರ್ವಾದ ಹೊಂದಿದ್ದನ್ನ ನಾವು ತಿಳಿದುಕೊಂಡಾಗ ನಮಗೆ ಆ ಆಶೀರ್ವಾದ ಬಾಗಿಲು ಮಾರ್ಗ ಗೋಚರವಾಗುವಂತದ್ದಾಗಿದೆ. ಎಲ್ಲ ಈಗಿರುವಂತಹ ಎಲ್ಲ ವಿರೋಧವಾದ ಸಂಗತಿಗಳಿದಾವಲ್ಲ, ಅದೆಲ್ಲವೂ ಒಂದೇ ಕ್ಷಣದಲ್ಲಿ ಬದಲಾವಣೆ ಆಗುವಂತದ್ದಾಗಿದೆ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ. ಪ್ರಿಯರೇ, ಸಾಧಾರಣ ರೀತಿಯಲ್ಲಿ ನಾವು ವಿರೋಧವಾಗಿ ಮಾತನಾಡುವಂತಾಗದೆ, ಅದರ ವಿಚಾರವಾಗಿ ಇದರ ಕಠಿಣವಾಗಿ ಮಾತನಾಡುವಂತವರಾಗದೆ, ದೇವರ ವಿರುದ್ಧವಾಗಿ ಮಾತನಾಡುವಂತಾಗದೆ, ಆಶೀರ್ವಾದವನ್ನು ನಾನು ಹೇಗೆ ಹೊಂದುವಿ ಅನ್ನೋದನ್ನು ತಿಳಿದುಕೊಳ್ಳುವ ಹಾಗೆ ಕರ್ತನ ಸನ್ನಿಧಾನದಲ್ಲಿ ಕೇಳಿಕೊಳ್ಳೋಣ. Hallelujah, praise you Jesus, we worship you Lord. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೇ, ಇಲ್ಲಿ ನೆರೆದಿರುವಂತಹ ನಿನ್ನ ಮಕ್ಕಳ ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ. ಕರ್ತನೇ ರಾಜ, ಇವರಿಗೆ ಅನೇಕ ಕರ್ತನೆ ಕೆಲಸ ಕಾರ್ಯಗಳು, ನಿದ್ದೆ ವಿಶ್ರಾಂತಿ ಬೇಕಿದ್ದರು ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ಅದನ್ನೆಲ್ಲವನ್ನ ಬಿಟ್ಟು ಕರ್ತನೆ ಸೇರಿ ಬಂದಿರುವುದುಂಟಲ್ಲ, ಅದಕ್ಕೆ ಬರತಕ್ಕಂತ ಆಶೀರ್ವಾದ ಕರ್ತನೆ ಪರಲೋಕದ ದ್ವಾರವನ್ನು ತೆರೆದು ಈಗಲೇ ಯೇಸುವಿನ ನಾಮದಲ್ಲಿ ಇವರ ಮೇಲೆ ಸುರಿಯಲ್ಪಡಲು, ಯೇಸುವಿನ ನಾಮದಲ್ಲಿ. ಅದೇ ರೀತಿಯಲ್ಲಿ ಕರ್ತನೆ, ನಾವು ನಿನ್ನ ಸ್ವಸ್ಥತೆಯ ವಿರುದ್ಧ ಮಾತಾಡುವವರಲ್ಲ, ನಿನ್ನ ಅದ್ಭುತದ ವಿರುದ್ಧವಾಗಿ ಮಾತಾಡುವವರಲ್ಲ, ನಿನ್ನ ಸ್ವಭಾವದ ವಿರುದ್ಧವಾಗಿ ಮಾತಾಡುವವರಲ್ಲ, ಕರ್ತನೆ ನಿನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಮಾತಾಡುವವರಲ್ಲ. ಕರ್ತನೆ, ನಾವು ನಿನ್ನ ಮಾತು ಕೇಳುವವರಾಗಿದ್ದೇವೆ. ನಿನ್ನ ಮಾತು ಕೇಳಿ ಕರ್ತನೆ ಅದರಂತೆ ಅದ್ಭುತವನ್ನು ಹೊಂದುವಾಗ ನಿನ್ನ ಕಾರ್ಯ ಮಾಡು. ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲ ಸೈತಾನನ ಅಂಧಕಾರ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ ಬಿಡುಗಡೆ ಉಂಟು ಮಾಡಿ ನಡೆಸಿ ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಜೀವವುಳ್ಳ ತಂದೆ